ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಪ್ಪ ಅಂದರೆ ತೊಟ್ಲು ಶಾಸ್ತ್ರ. ನೀವು ನೋಡ್ಬೋದು ನೋಡಿ, ಇವರೆಲ್ಲ ರೆಡಿ ಆಗ್ತಾ ಇದ್ದಾರೆ ನೋಡಿ. ಇನ್ನೂ ಎಲ್ಲ ರೆಡಿ ಆಗ್ತಿದ್ದಾರೆ. ನಾನು ಕೂಡ ರೆಡಿ ಆಗಿದ್ದೀನಿ. ಇಷ್ಟೊಂದು ಸಿಂಪಲಾಗಿ ರೆಡಿ ಆಗಿದ್ದೀನಿ ನೋಡಿ. ಗುಂಡು ಪಾಪ ಮಲಗಿದೆ. ಇವರು ಬಾತ್ ಮಾಡ್ತಾರೆ ನೋಡಿ. ನಾನು ಲಡ್ಡು ಪೂಜೆ ಮಾಡ್ತಾ ಇದ್ದೀವಿ ಅಲ್ವಾ ಗುಂಡು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವೆಲ್ಲರೂ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಎಲ್ಲ ನೆಂಟರುಗಳೆಲ್ಲ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಇನ್ನೂ ತುಂಬ ಜನ ಬರೋರು ಇದ್ದಾರೆ. ಅಲ್ಲಿ ತನಕ ನಾವೆಲ್ಲರೂ ರೆಡಿಯಾಗಿ ತಿಂಡಿ ಮಾಡಿಕೊಂಡು ಲಡ್ಡುಗೂ ರೆಡಿ ಮಾಡಿ ಲಗೇಜ್ ಎಲ್ಲ ರೆಡಿ ಮಾಡಿಕೊಂಡು ಹೊರಡಬೇಕು. ಬಸ್ಸೆಲ್ಲ ಬಂದಿದೆ. ಬಸ್ಗೆಲ್ಲ ಪೂಜೆ ಮಾಡೋಕ್ಕೆ ಅಂತ ನಮ್ಮಪ್ಪ ಹೋಗಿದ್ದಾರೆ. ಎಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ನಾವೆಲ್ಲ ಎಲ್ಲರೂ ಬಂದ ಮೇಲೆ ಹೊರಡ್ತೀವಿ. ಅದು ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಹಾಯ್ ಗುಂಡು. ನೋಡಿ, ಗುಂಡುಗೆ ಸಿಂಪಲ್ ಬಟ್ಟೆ ಹಾಕಿದ್ದೆ. ಬಾಯ್ ಬಾಯ್. ಹಾಯ್ ಹೇಳಿ. ನೋಡಿ ಅವರೊಬ್ಬರೇ ನೋಡಿ, ಇವಾಗ ನಾವೆಲ್ಲರೂ ತಿಂಡಿ ಮಾಡ್ತಾಯಿದ್ದೀವಿ. ನಾವು 3 ಜನನು ತಿಂಡಿ ಮಾಡಿಕೊಂಡು ಮತ್ತೆ ಕೆಳಗಡೆ ಹೋಗಿ ಎಲ್ಲ ಲಗೇಜ್ ಎಲ್ಲ ಕರೆಕ್ಟಾಗಿ ಪ್ಯಾಕ್ ಮಾಡ್ಕೊಂಡಿದ್ದೀವಿ ಅಂತೆಲ್ಲ ನೋಡಿ ಆಮೇಲೆ ಹೊರಡ್ತೀವಿ. ಇನ್ನೂ ಸ್ವಲ್ಪ ಜನ ಬರಬೇಕು. ನಾನು ಅವಾಗಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀನಿ. ಆದರೆ ನಿಮ್ಗೆ ಗೊತ್ತಿರ್ಬೋದು ಏನಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ದೀವಿ ಅಂತ. ಯಾಕೆ ಅಂದರೆ ನಮ್ಮ ಲಡ್ಡು ಮಧು ತೊಟ್ಲು ಶಾಸ್ತ್ರ ಇದೆ. ಅದಕ್ಕೋಸ್ಕರ ನಾವು ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ದೀವಿ. ನಾಳೆ ತೊಟ್ಲು ಶಾಸ್ತ್ರ ಇರೋದು. ನಾಳೆ ಹೊರಟ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಆದರೆ ಹಿಂದಿನ ದಿನವೇ ನಾವು ಹೊರಟಿದ್ದೀವಿ. ಎಲ್ಲರೂ ಹಿಂಗಿತ್ತು, ಹೆಂಗೆ ಎಂಜಾಯ್ ಮಾಡಿದ್ವಿ ಅನ್ನೋದನ್ನೆಲ್ಲ ನಾನು ಮುಂದೆ ನೋಡಿ. ನೀವು ಧರ್ಮಸ್ಥಳ ಕೊತ್ತಿದ್ದಂತೆ ನೋಡಿ. ಆಯ್ತು ಬಾಬಾ ಹಾಯ್ ಹೇಳಿ. ನಂದು ರೆಡ್ ಹಾಳಾಗ್ಬಿಟ್ಟಿದೆ. ಯಾರು ಹೇಳಿ ಫ್ರೆಂಡ್ಸ್? ಇನ್ನು
ಇವಾಗಷ್ಟೇ ಎಲ್ಲರೂ ಬಂದಿದ್ದಕ್ಕೆ ಇವಾಗ ಹೊರಟಿದ್ದೀವಿ. ನಾವು ಮುಂದೆ ಹೆಂಗೆಲ್ಲ ಎಂಜಾಯ್ ಮಾಡ್ತೀವಿ, ಏನು ಮಾಡ್ತೀವಿ ಎಲ್ಲದನ್ನು ಮುಂದೆ ನೀವು ನೋಡಿ, ಓಕೆನಾ? Se viene el pasito de la Martita, número 2, DJ Tadeo, DJ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ರು ಎಲ್ಲದಕ್ಕೂ ಮಸ್ತು ಅಂದ್ರು ಸುಸ್ತುವಾಗಿ ಗುಸ್ತು ಬಿದ್ದೆ ಮಸ್ತ್ ಹುಡುಗಿ ಬಂದ್ಲು
ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವೇ ಇವಾಗ ನಾವು ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅಂತ. ಎಲ್ಲರೂ ಡ್ಯಾನ್ಸ್ ಮಾಡಿ ಮಾಡಿ ಫುಲ್ ಸುಸ್ತಾಗಿ ಎಲ್ಲರೂ ನಿದ್ದೆ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಇವಾಗ 4 ಗಂಟೆ, ಒಂದು 4:30 ನೋಡಿ ಎಷ್ಟೊಂದು ಮಂಜು ಸುರಿತಾ ಇದೆ ಅಂದರೆ ಮಳೆ ಸುರಿಯೋಂಗೆ ಸುರಿತೈತೆ ಅಲ್ಲಿ. ತುಂಬ ಅಂದರೆ ತುಂಬಾ ಚಳಿ ಇತ್ತು. ಆಮೇಲೆ ತುಂಬ ಚೆನ್ನಾಗಿತ್ತು. ವೆದರ್ ಅಂತೂ ತುಂಬ ಕೋಲ್ಡಾಗಿ ಚೆನ್ನಾಗಿತ್ತು. ನಮಗಂತೂ ತುಂಬ ಖುಷಿ ಆಯಿತು. ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾಳೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.